ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಯ್ ಮಾಡು ಮಗನೆ. ಇಲ್ಲಿ ಈ ಕಡೆ ಆ ಕಡೆ ಅಲ್ಲ, ಅಲ್ಲೇ ಅರಿ ಮಾಡ್ತಿದೀಯ ಪಪ್ಪಂಗಲ್ಲ. ಫ್ರೆಂಡ್ಸ್ ಬನ್ನಿ, ಟುಡೇ ಈಸ್ ಪುಲಾವ್ ತಿನ್ನೋಣ. ನಾವು ರೆಡಿಯಾಗಿದ್ದೀವಿ ತಿನ್ನೋಕ್ಕೆ, ನೀವು ಬಂದುಬಿಡಿ. ಬಾ ಮಗನೆ, ಮಮ್ಮ ಮಾಡೋಣ. ಏಯ್ ಸೃಷ್ಟಿಕೋ ಬಾ. ಅಪ್ಪ ಮಗನ ಮಸ್ತಿ ನಡೀತಿದೆ. ಫ್ರೆಂಡ್ಸ್ ಬನ್ನಿ ಟಿಫನ್ ಮಾಡೋಣ. ಆ್ಯಕ್ಚುಲಿ ಇವತ್ತು ಪಲಾವ್ ಆಗ್ತಿದೆ ಬೆಳಗ್ಗೆ. ಚಲೋ ತಿಂಡಿ ತಿನ್ಕೊಂಡು ಉಂಡು ಕೆಲಸ ರೂಟೀನ್. ಯಾವ ತಪ್ಪಿದ್ರು ಕೆಲಸಗಳು ತಪ್ಪಲೆ, ಸಾಯಿ ತಪ್ಪೇ ಇವೆ. ಬನ್ನಿ, ನೀವು ಹಣದೇ ಇಲ್ಲ ನೋಡ್ಕೊಂಡೆಲ್ಲ ಎಷ್ಟು ತನಕ ಅದು ಕನ್ನಡಿನೇ ಅದನ್ನು ಇಟ್ಕೊಳ್ಳೋಕ್ಕೂ ಬಿಡಲ್ಲ. ಇನ್ನು ನಾನು ಅದು ಬರ್ತದಲ್ಲ ಐಟೆಕ್ಸ ಅಂತದ್ದು, ಅದು ತನ್ಕೋಬೇಕು. ಓಕೆ ತಿಂಡಿ ಬಾಯ್. ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ಎಲ್ಲ ಕೆಲಸ ಮುಗಿಸಿ ಬಂದೆ. ಈಗ ಒಂದು ದೊಡ್ಡ ಕೆಲಸ ಮಾಡೋದಿದೆ. ಏನಂದರೆ, ಕಾಫಿ ಕುಡ್ಕೊಂಡು ಎನರ್ಜಿ ತೊಗೊಂಡು ಕಿಚನ್ ವಾಲ್ ಕ್ಲೀನ್ ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಇವತ್ತು ಅದೊಂದು ಕೆಲಸ, ದಿನ ಒಂದೊಂದು ಕೆಲಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಮಗ ಹೇಳೋದ್ರೊಳಗೆ ಅದನ್ನು ಮುಗಿಸ್ಬಿಡ ಹತ್ತಬೇಕು. ಅದ್ರ ಮೇಲೆ ಮೇನ್ಸ್ ಆಫ್ ಮಾಡಬೇಕು. ಮೇನ್ಸ್ ಆಫ್ ಮಾಡಿದ್ರೆ ನನ್ನ ಮಗನ ಫ್ಯಾನ್ ಗಾಳಿ ಬರೋಲ್ಲ. ನೋಡ್ತೀನಿ, ಹಾಗೆ ಟ್ರೈ ಮಾಡ್ತೀನಿ ಅಲ್ವಾ. ತೋರಿಸ್ತೀನಿ ಬನ್ನಿ ಹೇಗೆ ಅಂತ. ಸದ್ಯಕ್ಕೆ ಕಾಫಿ ಕುಡ್ಕೊಂಡು ಆಮೇಲೆ ತೋರಿಸ್ತೀನಿ. ಇದು ಕುಡ್ಕೊಂಡು ಎನರ್ಜಿ ತಗೊಂಡು ನೋಡಿ. ಇದೇ ವಾಲ್ ನಿಮ್ಗೆ ಗೊತ್ತಾಗ್ತಿಲ್ಲ, ನೋಡೋಕ್ಕೆ ತುಂಬ ನೀಟಾಗಿ ಕಾಣ್ತಿದೆ. ಅದ್ರಲ್ಲಿ ಸ್ವಲ್ಪ ಎಣ್ಣೆ ಜಿಡ್ಡು ಥರ ಕೂತಿದೆ. ನಾನು ಅವಾಗೆಲ್ಲ ತುಂಬ ಡೈಲಿ ಕ್ಲೀನ್ ಮಾಡೋದು ಮಾಡ್ತಿದ್ದೆ. ಇದಿಷ್ಟು ಈಗ ನನ್ನ ಮಗ ಬಂದಮೇಲೆ ನನಗೆ ಇದ್ರ ಮೇಲೆ ಹತ್ತಿ ಕ್ಲೀನ್ ಮಾಡೋಕ್ಕೆಲ್ಲ ಟೈಮ್ ಸಿಗ್ತಾಯಿಲ್ಲ. ಸೊ ಇದಿಷ್ಟು ಈಗ ಇವತ್ತಿಂದು ಟಾರ್ಗೆಟ್ ಇದಿಷ್ಟು. ಕಾಫಿ ಬಿಸಿ ಮಾಡಿ ಇಲ್ಲೆಲ್ಲ ಒರೆಸಿ ನೀಟಾಗಿ ಇಟ್ಬಿಟ್ಟಿದೆ. ಏನು ಮಾಡೋಂಗಿಲ್ಲ, ಈಗಿನೊಂದು ಸರಿ ಒರೆಸ್ಬೇಕಾಗುತ್ತಷ್ಟೇ. ಕಾಫಿ ಕುಡ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್ ಇಲ್ಲೆಲ್ಲ ತೆಗೆದೆ, ಈಗ ಅದೆಷ್ಟು ತೆಗೆದು ಶುರು ಮಾಡ್ತೀನಿ. ಏನಾದ್ರು ಒರೆಸ್ತೀನಿ ಬನ್ನಿ. ಬ್ರಷ್ ಬೇಕೇ ಬೇಕು. ಮೇಲ್ಗಡೆ ಸ್ವಲ್ಪ ಜಿಟ್ಟು ಕೂತ್ಕೊಂಡಿದೆ, ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ. ಓಕೆ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರ್ತೀನಿ, ಆಮೇಲೆ ಸಿಗ್ತೀನಿ. ಬನ್ನಿರ ಮೇಲೆ ಹತ್ತೀನಿ. ಕೈ ಎಲ್ಲ ಬಂತು ಆದರೂ ನೀಟಾಯಿತು. ನೋಡೋಕೆ ಒಂಥರ ಖುಷಿ ಆಗ್ತಾಯಿದೆ. ಹೊಳಿತದೆ ಪಡ ಪಡ. ಮುಖ ಕಾಣಿಲ್ಲ, ಮುಖ ಕಾಣುವಂಥ ಟೈಮ್ಸ್ ಅಲ್ಲ. ಹಾಗಾಗಿ ಇವತ್ತು ನಮ್ಮ ಮನೆಗೆ ಬಂದ ತಕ್ಷಣ ಕೇಳ್ತೀನಿ, ಏನು ಚೇಂಜಸ್ ಇದೆ ನೋಡಿ ಹೇಳೋಣ ಹೇಳಿ ಅಂತ. ಅಲ್ಲಿ ಹೇಳಲ್ಲ, ಪಕ್ಕ ಹೇಳಲ್ಲ, ಗೊತ್ತಾಗಲ್ಲ ರೀ ಏನು ನೋಡೋಲ್ಲ. ಒಂದೊಂದು ಸತಿ ಕಂಡುಹಿಡಿತಾರೆ ಎಲ್ಲ ನೋಡೋಣ. ಇದು ನಮಗೂ ನಿಮಗೂ ಚಾಲೆಂಜ್, ಅದು ಗೊತ್ತಾಗುತ್ತೆ. ಫ್ರೆಂಡ್ಸ್ ನೋಡೋರ ಕಣ್ಣಿಗೇನು ಅವ್ರೇನು ಸಿಟ್ಟಿರೋದಲ್ಲ, ಯಾರಪ್ಪ ಗಂಡ ಹೆಂಡ್ತಿದ್ದಾರೆ, ಏನು ತೊಂದರೆ ಇಲ್ಲ ಅವ್ರಿಗೆ. ಅತ್ತೆ ಮಗನ ಕಾಟ ಇಲ್ಲ, ಏನು ಕೆಲಸ ಇಲ್ಲ, ಉಣ್ಣೋದು ಕೂತ್ಕೊಳ್ಳೋದಷ್ಟೇ. ಇವೆಲ್ಲ ಯಾರು ಮಾಡ್ತಾರೆ ಹೇಳಿ. ಇಲ್ಲಿ ಮಾಡೋದಲ್ಲದೆ ಇದೇ ಕೆಲಸನೂ ಊರಲ್ಲಿ ಮಾಡ್ಬೇಕು ಅಂದಾಗ ಬೇಜಾರಾಗ್ತದೆಲ್ಲ ಹೇಳಿ. ರಿಪೀಟ್ ಅದೇ ಕೆಲಸ. ನೋಡೋರ ಮನಸ್ಸಿಗೇನು ಇಲ್ಲ, ಆರಾಮಾಗಿರ್ತೀವಿ. ಇಲ್ಲೂ ನಾವು ಮನೆ ಕೆಲಸ ಮಾಡ್ಕೊಳ್ಳೇತಾನೆ. ಇದನ್ನ ಮಾಡೋಕ್ಕೆ ಯಾರೋ ಹೊರಗಡೆಯಿಂದ ಬರ್ತಾರೆ. ಊರಲ್ಲಿ ಹೋಗಿ ಮಾಡಬೇಕು. ನಮ್ಮ ವಿಂಡೋ ಒರೆಸು, ಕಿಟಕಿ ಒರೆಸು, ಅಡುಗೆ ಮನೆ ಒರೆಸು, ಫ್ರಿಜ್ ಒರೆಸು. ನಮಗಿಲ್ಲಿ ಯಾರು ಮಾಡಿಕೊಡ್ತಾರೆ? ನಾವು ಅಲ್ಲಿ ಹೋದಾಗ ಅವ್ರು ಮಾಡ್ಕೊಡ್ತೀವಿ. ಹೋಗಿ ನಮಗೆ ಯಾರು ಮಾಡಿಕೊಡ್ತಾರೆ? ಇದು ಯಾರಿಗೂ ತಲೆಗೆ ಹೋಗೋಲ್ಲ. ಅವ್ರ ಮನಸ್ಸಿಗೆ ಸಿಟ್ಟಿರೋದಾರೆ, ಆರಾಮಾಗದಾರೆ. ಅವ್ರದ್ದೇ ಆರಾಮ್ ಬಿಡಿ, ಯಾರ್ದು ಕಾಟ ಇಲ್ಲ. ಈ ಥರ ಡೈಲಾಗ್ಗಳು ಹೇಳ್ತಾರಲ್ಲ, ಹೇಳೋರಿಗೆ ಏನಾಗಬೇಕು ಹೇಳಿ. ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಇವನ್ನೆಲ್ಲ ವಿಡಿಯೋ ಮಾಡೋ ನೆಸೆಸಿಟಿ ಇರಲಿಲ್ಲ, ಆದರೂ ನಿಮಗೆ ಹೇಳೋಕ್ಕೋಸ್ಕರ ಮಾಡ್ತೀನಿ. ನಾನು ಇಂಥವನ್ನೆಲ್ಲ ವೀಡಿಯೋ ಮಾಡೋದು ಇಲ್ಲ. ಅಂದರೆ ಕ್ಲೀನ್ ಮಾಡೋದಲ್ಲ, ನಾನು ಡೈಲಿ ಕ್ಲೀನ್ ಮಾಡ್ತಾ ಇರ್ತೀನಿ. ಅದು ಎಲ್ಲರ ಮನೆಯಲ್ಲೂ ಕ್ಲೀನ್ ಮಾಡೋದು ಇರೋದೇ ಅಲ್ವಾ. ಕ್ಲೀನಿಂಗು ನನ್ನ ಜೀವನ ಪೂರ್ತಿ ಕ್ಲೀನು ತೊಳಿ ಬಳಿಯೋದ್ರಲ್ಲೇ ಹೋಗೋಗುತ್ತೇನೋ ಅನಿಸ್ತಿದೆ. ಏನಾದ್ರು ಡಿಫ್ರೆಂಟ್ ಕೆಲಸ ಇದ್ರೆ ಮಾಡೋಣ ಅನ್ಕೋತಿದೆಯಾ ಅಂತಂದರೆ
ಅಲ್ಲ, ಈ ಥರ ಮನೇಲೂ ಆರಾಮಾಗಿರೋರು ಇರ್ತಾರೆ. ಯಾಕಂದರೆ ಮನೆಯೇ ಕ್ಲೀನ್ ಮಾಡಲ್ಲ ಕೆಲವರು, ಇವನ್ನೆಲ್ಲ ಕ್ಲೀನೇ ಮಾಡ್ಕೊಳ್ಳಲ್ಲ, ಗಬ್ಬಾಗಿ ಇಟ್ಕೊಳ್ಳೋರು. ಅವ್ರು ಹೌದು, ಅವ್ರು ಆರಾಮಾಗಿರ್ತಾರೆ, ಟೈಮ್ ಪಾಸ್ ಮಾಡಿಕೊಂಡು ಅಡುಗೆ ಮಾಡಿದೆ ಬಿಟ್ಟ. ಗಂಡ ಬೆಳಿಗ್ಗೆ 10 ಗಂಟೆ ಆಫೀಸಿಗೆ ಹೋದರೆ ರಾತ್ರಿ 10ಕ್ಕೆ ಬಂದರೆ ಮುಗೀತಾ. ಬೆಳಗ್ಗೆ ತಿಂಡಿಗೂ ಇರಲ್ಲ, ಮಧ್ಯಾಹ್ನ ಊಟಕ್ಕೂ ಇರಲ್ಲ, ರಾತ್ರಿ ಊಟಕ್ಕೆ ಒಂದು ಬಂದರೆ ಆಯಿತು. ಅವಾಗೆಲ್ಲ ಮಾಡಿದೆ. ಈಗ ಅಡುಗೆ ಮಾಡ್ಕೊಡೋ ಗಂಡ ಇದ್ರೆ ಇನ್ನೂ ಅನುಕೂಲನೇ, ಅವನೇ ಬಂದು ಮಾಡಿಬಿಡ್ತಾನೆ. ಹಂಗಿದ್ದರೂ ಆ ಥರ ಸುಖ ಜೀವನ ಮಾಡೋರು ಇದ್ದಾರೆ. ಇವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ದೆ ಮನೆ ಒರೆಸ್ತಾರೆ, ಯಾರೂ ಇಲ್ಲ. ಧೂಳಾಗೋದು ಇಲ್ಲಿಂದ ಅನ್ನೋ ಥರ ದಿನ ಯಾವನು ಒರೆಸ್ತಾನೆ. ನಮ್ಗೆ ಹಂಗಿರೋಕ್ಕಾಗಲ್ಲ. ನಮ್ಗೆ ಮನೆಯೆಲ್ಲ ನೀಟಿರ್ಬೇಕು. ನಮ್ಮ ಮನೆಯೆಲ್ಲ ಇರ್ಬೋದು, ಬಾಡಿಗೆ ಮನೆ ಇರ್ಬೋದು, ಬಾಡಿಗೆ ಮನೆ ಆದಮೇಲೆ ನಮ್ಮದೇ ಅಲ್ವಾ. ಸೊ ಹಾಗಾಗಿ ಅಟ್ಲೀಸ್ಟ್ ಫಸ್ಟ್ ಪ್ರೈಸ್ ಬರೆದಿದ್ರು ಒಂದು ಸೆಕೆಂಡ್ ಪ್ರೈಸಿಗಾರು ನಾನು ಸೆಲೆಕ್ಟ್ ಆಗ್ತಿದ್ದೆ ಅನಿಸುತ್ತೆ ಕ್ಲೀನಿಂಗ್ ವಿಚಾರದಲ್ಲಿ. ಫಸ್ಟ್ ಪ್ರೈಸ್ನಾಗ ಇರ್ಬೋದು ಬೇರೆಯವರೆಲ್ಲ ನಾನು ಕಂಪೇರ್ ಮಾಡಿಕೊಂಡ್ರೆ. ಓಕೆ, ಸೆಕೆಂಡ್ ಪ್ರೈಸಿಗಂತೂ ಏನು ಮೋಸ ಇರಲಿಲ್ಲ, ಯಾರು ಕೊಡಲ್ವೇ. ಒಲೆಲ್ಲ ಕ್ಲೀನ್ ಆಗ್ತಿದೆ, ಸ್ವಲ್ಪ ಸಿಂಕ್ ಕ್ಲೀನ್ ಮಾಡಿಬಿಟ್ಟು, ಹೆಂಗೂ ರಾತ್ರಿ ಕ್ಲೀನ್ ಮಾಡಬೇಕಿತ್ತು, ಇಲ್ಲೇ ಮಾಡಿಬಿಟ್ಟು. ಓಕೆ ಬಾಯ್. ಇಷ್ಟು ಮಾಡೋಕ್ಕೆ ನನಗೆ ಅರ್ಧ ಗಂಟೆ ಟೈಮ್ ತೊಗೊಂಡಿದೆ. ಫ್ರೆಂಡ್ಸ್, ನಂದು ನನ್ನ ಮಗದು ಊಟ ಆಯಿತು ನೋಡಿ. ಹಣೆಗಿರೋ ಸ್ಟಿಕ್ಕರ್ ಕಿತ್ತ ಗೊತ್ತಾ, ಎಷ್ಟು ಜೋರಿದೆ ಅಂತೀರ, ಇಟ್ಕೊಳ್ಳೋಕ್ಕೆ ಬಿಡಲ್ಲ. ಊಟ ಆಯಿತು ಬಾರ್ರೆ. ಊಟ ಆದ್ಮೇಲೆ ಒಂದು ಸಿರಪ್ ಬೇರೆ ಹಾಕಾಗೈತಾ, ಅದು 3 ಹೊತ್ತು ಸಿರಪ್ ಹಾಕಕ್ಕೆ ಕೊಟ್ಟಾರೆ. ಯಾಕಾರು ಕೊಡ್ತಾರೆ ಅನ್ನೋ ಸುದ್ದಿ, ಕುಡಿಯೋದೇ ಇಲ್ಲ, ಓಡೋದೇ ಒಂದು ಜಾತಿ. ಅಲ್ಲ, ಸಿಟ್ಟು ಬಂದಿದೆ ನೋಡಿ, ಅದಕ್ಕೆ ಅಳ್ತಾ ಇದ್ದ. ಸಿರಪ್ ಹಾಕಿದ್ಮೇಲೆ ಸಿರಪಿನ ಮುಚ್ಚಳಿಗೆ ಸ್ವಲ್ಪ ನೀರು ಹಾಕುಡ್ಸೋದಾ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಜೋರಾಗಿ ಅತ್ತ. ಮಗನೇ ಹಾಯ್ ಮಾಡು ಮಗನೇ ಎಲ್ರಿಗೂ. ಇಲ್ಲ, ಚೆನ್ನಾಗಿದೆ ಚಿರಪ್ಪಾದ. ನನ್ನ ತುಟಿಲ್ ಗಾಯ ನೋಡಿ, ಎದ್ದು ಕಾಣ್ತಿದೆ, ಈಗ ಕೆಂಪಾಗಿದೆ. ಸಾಕು ಮಗನೇ. ಓಕೆ ಫ್ರೆಂಡ್ಸ್, ನನ್ನ ಮಗನ ಜೊತೆ ಸ್ವಲ್ಪ ಆಟಾಡ್ಕೊ ಬರ್ತೀನಿ. ಬಾಯ್. ಹಾಂ, ಹಿಂಗೆ ತಗೊಂಡು ಹಿಂಗೆ ತಿರ್ಸು. ಕೊಡಲ್ಲ, ನನ್ನ ಹತ್ರ ಬರಬೇಡ, ಹೋಗು ನನ್ನ ಹತ್ರ ಬರಬೇಡ. ನೋಡು, ಹಿಂಗೆ ತಗೊಂಡು ನೋಡು, ಬಾಲ್ ಹಂಗೆ ತಿರುಗ್ತೈತೆ. ಇವನೊಂದು ಚೂರು ಬಿಡಲ್ಲ ರೀ, ಅವನೇನು ಆಟ. ಬಾ, ಬಾಲ್ ತಿರ್ಸು, ಬಾಲ್ ತಿರುಗಿಸು. ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಮಲ್ಗೋಣ ಅಂತ ಹಿಂಗೆ ಸುಮ್ಮನೆ ಮಲ್ಗಂಗೂ ಇಲ್ಲ ನೋಡಿ, ಬಂದು ಮೈ ಮೇಲೆ ಉಂಡಾಡಕ್ಕೆ ಶುರು ಮಾಡ್ತಾನೆ. ಫ್ರೀಡಮ್ ಅನ್ನೋದೇ ಹೋಗ್ಬಿಟ್ಟಿದೆ. ಹಾಂ, ಮಗ್ಲಾಕ್ಲಾ? ಯಾಕೆಲ್ಲ ಇರ್ತೀಯಾ? ಹಾಂ, ಬಾ ಈ ಕಡೆ ಬಾ, ಬಾ ಬಾ, ಬಾಗ್ಲಾಕ್ತೀನಿ ಬಾ. ಬರ್ತಾವಿಲ್ ಬಾ. ಬೇಗ ಬಾ. ನೋಡು ಸೊಳ್ಳೆ. ಸೊಳ್ಳೆ. ಹಂಗೆ ಹೊಡಿಯೋದು, ಫಟ್ ಅಂತ ಹೊಡಿಯೋದು. ಸೊಳ್ಳೆ ಇಲ್ಲ, ಅಲ್ಲಿದ್ದಾವೆ. ಹೊಡಿಯೋಣ ನಡಿ. ಹಂಗೆ ಹೊಡಿಯೋಣ. ಹಂಗೆ ಹೊಡಿಯೋಣ ಬಾ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ರ? ಕಾಫಿ ಎಲ್ಲ ಮುಗೀತು. ಈಗ ಸೊಳ್ಳೆ ಹೊಡಿಸ್ತಾ ಇದ್ದೆ. ಸೊಳ್ಳೆ ಎಲ್ಲ ಓಡಿಸಿ ಒಂದ್ಸತಿ ಬಾಗ್ಲಾಕ್ಬಿಟ್ರೆ ಸ್ವಲ್ಪ ಪ್ರಮಾಣ ಕಮ್ಮಿ ಆಗುತ್ತೆ ಅಂತ ಅಷ್ಟೇ, ಮತ್ತಿನ್ನೇನಲ್ಲ. ಇಲ್ಲಿ ನೋಡಿ ಚೋಟು. ಮತ್ತು ಫ್ರೆಂಡ್ಸ್, ಸಮಾಚಾರ. ನಮ್ಮ ಅಜ್ಜಿಗೆ 2 ದಿನದಿಂದ ಫೋನ್ ಹೋಗ್ತಾಯಿಲ್ಲ. ನೋಡೋಣ ತಡಿ, ಮತ್ತೆ ಟ್ರೈ ಮಾಡಿ ಸಿಗುವೆ. ಓಕೆನಾ? ಎಂಥ ಅಡುಗೆ ಮಾಡೋದು ಸರ್, ಕತ್ಲೆ ಆಯ್ತು. ಈಗ ಎಂಥ ಅಡುಗೆ ಮಾಡೋದಂತ ಯೋಚನೆ. ಏನಾದ್ರು ಮಾಡಬೇಕಲ್ಲ, ಗಂಡು ಬಂದು ಹೆಂಡತಿ ಅನ್ನೋದು ಸಾರು. ಓಕೆ ಬಾಯ್ ಫ್ರೆಂಡ್ಸ್. ಇಲ್ಲಿ ನೋಡಿ, ನನ್ನ ಮಗನಿಗೊಂದು ಗಾಡಿ ರೆಡಿ ಮಾಡಿದ್ದೀನಿ ನಾನು. ಎಂತ ಜಾಸ್ತಿ ದಿನ ಓಡಿಸ್ಲಿಲ್ಲ ಅವನು, ಅದಕ್ಕೆ ನಾನೇ ಒಂದು ಬೇರೆ ಥರ ಐಡಿಯಾ ಮಾಡಿ ಇಲ್ಲಿ ನೋಡಿ, ಇದಕ್ಕೊಂದು ಹಗ್ಗ ಕಟ್ಕೊಂಡಿದ್ದೀನಿ.
ಆವಾಗ ಸ್ವಲ್ಪ ಬ್ಯಾಲೆನ್ಸ್ ತಪ್ಪೋಯ್ತು, ವಾಲ್ದ ಫೋನ್ ಇಟ್ಕೊಬಿಟ್ಟಿದ್ನ ಬೇರೆ. ಈಗ ನೋಡಿ ಸೂಪರಾಗಿದೆ ಅಲ್ವಾ ಗಾಡಿ, ಎಷ್ಟು ಸಖತ್ತ ಫಾಸ್ಟಾಗಿ ಮೂವ್ ಆಗುತ್ತೆ. ಅವನು ಕಾಲೆಲ್ಲ ಕರೆಕ್ಟಾಗಿ ಇಟ್ಕೊಂಡ್ರೆ ಕೆಳಗೆಲ್ಲ ಇಟ್ಟರೆ ಬರಲ್ಲ, ವೆಯ್ಟ್ ಬಿಡುತ್ತಾ. ಸ್ವಲ್ಪ ಯೂಟರ್ನ್ ತಗೋಬೇಕಾದ್ರೆ ನಾವು ನಮ್ಮ ಕಾಲು ಹೆಲ್ಪ್ ತಗೋಬೇಕಾಗುತ್ತೆ ಅಷ್ಟೇ. ಸಿ ನೋಡಿ ನಮ್ಮ ಮನೆ ಹಿಡಿ ಎಲ್ಲೆಲ್ಲಿ ಇದ್ದಾವಂತೆ, ಇವನು ಇದೇ ಥರ. ಸಾಕಾ, ಇಳಿತೀರಾ? ಆಯಿತಾ, ನಿಮ್ಮದು ಸ್ಟಾಪ್ ಬಂತು ಸರ್, ನಿಮ್ಮ ಸ್ಟಾಪ್ ಬಂತು, ಇಳೀರಿ. ಇಳಿಯಲ್ಲ, ಶಿಟ್, ಇಳಿಯಲ್ಲ ಅಂತಿದ್ದಾರೆ. ಸ್ಟಾಪ್ ಬಂದರೂ ಇಳಿಯಲ್ಲ ಅಂತಾರೆ. ಒಟ್ಟಿಗೆ ದುಡ್ಡಿಗೆ ನಾವು ಇಷ್ಟು ಓಡಿಸಿದ್ರೆ ಹೆಚ್ಚು. ಹಾಂ ಹೇಳು, ಹಾಂ ವೆರಿ ಗುಡ್, ಇಳಿತಾರಂತೆ. ಮಲಗ ಹೊತ್ತಾಗಿದೆ ಇವನು ನೋಡಿ ಇಲ್ಲಿ. ಎಲ್ಲಿಗ ವೆನೈಟಿ ಬ್ಯಾಗ್ ಮಾಡಿ ಇಟ್ಕೊಂಡಿದ್ದಾನೆ, ಪ್ಯಾಂಪರ್ಸ್ ಚೀರಲ್ಲ. ನಿಂದು ಅದೇ ವೆನೈಟಿ ಬ್ಯಾಗ್ ಮಗನೆ, ಅದನ್ನೇ ಹಿಡ್ಕೊಂಡು ಸುತ್ತ ಬಾ. ಓ ಹೋಯ್ತಾ, ವಾ ವೆರಿ ಗುಡ್. ಹಾಂ ಜಾರು ಹೋಗ್ತಿದ್ಯಾ ನೀನು ವೆನೈಟಿ ಬ್ಯಾಗು? ಬಾಯ್, ಗುಡ್ ನೈಟ್. ಸಿಟ್ಟು ಬಂದಿದೆ ಅವನಿಗೆ, ಹೆಡ್ಫೋನ್ ಕಸ್ಕೊಂಡೆ ಅಂತ. ಓಕೆ ಬಾಯ್, ಗುಡ್ ನೈಟ್. ಬಾಯ್ ಮಾಡು, ಬಾಯ್ ಬೇಗ ಮಾಡು. ಹಾಂ ಸರಿ, ಗುಡ್ ನೈಟ್ ಎಲ್ರಿಗೂ. ಹಾಂ ವೆರಿ ಗುಡ್. ಚಲೋ ಫ್ರೆಂಡ್ಸ್, ಬಾಯ್, ಬೆಳಗ್ಗೆ ಸಿಗ್ತೀವಿ.